ಇನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಇವತ್ತು ದೆಹಲಿಯಲ್ಲಿ ಇದ್ದರು. ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ತುಂಬ ಗಂಭೀರವಾದಂಥ ಚರ್ಚೆಗಳಾಗಿದೆ. ಟಿವಿ ನೈನ್ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈ ಒಂದು ಸಭೆಯಲ್ಲಿ ಅಂದರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂಥ ಕಾಲ್ ತುಳಿತದ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇದರ ಜೊತೆಗೆ ಸಹಜವಾಗಿ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಯ ಬಗ್ಗೆ ಕೂಡ ಚರ್ಚೆ ಆಗಿದೆ. ಆದರೆ ಯಾವುದದು ರಾಜಕೀಯ ಬೆಳವಣಿಗೆ, ಏನಾಗಿದೆ, ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಇದೆಯಾ, ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ಇದೆಯಾ, ಈ ಬಗ್ಗೆ ಮುಖ್ಯಮಂತ್ರಿ ಆಗಲಿ ಅಥವಾ ಉಪಮುಖ್ಯಮಂತ್ರಿ ಆಗಲಿ ಯಾವುದೇ ರೀತಿಯಂಥ ನೇರವಾದಂಥ ಆನ್ ರೆಕಾರ್ಡ್ ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಹೈಕಮಾಂಡ್ ಒಳಗಡೆ ಏನು ನಡೀತಾ ಇದೆ ನೋಡೋಣ ಬನ್ನಿ. ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ನಾವು ತಪ್ಪೇ ಮಾಡಿಲ್ಲ. ದುರ್ಘಟನೆ ನಡೆದಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ, ಮುಖ್ಯಮಂತ್ರಿಗಳು ಸೂಚಿಸ್ತಾ ಇದ್ದಾರೆ. ಡಿಸಿಪಿ ಕೊಟ್ಟಿರುವಂತ ಸಲಹೆನ ನನಗೆ ಗೊತ್ತೇ ಇಲ್ಲ, ತಿಳಿಸೇ ಇಲ್ಲ ಡಿಪಿಆರ್ ಸೆಕ್ರೆಟರಿ. ಹಾಗಾದ್ರೆ ಡಿಪಿಆರ್ ಸೆಕ್ರೆಟರಿ ಸಸ್ಪೆಂಡ್ ಮಾಡಿ. ಕಾಂಗ್ರೆಸ್ನವರೇ 6-4 ಹೊಡೆದು ಗೆಲ್ಸ್ಬಿಟ್ರೆ ಅನ್ನೋ ತರ ನಿಮ್ಮ ಆತ್ರ ಇತ್ತು. ನಿಮ್ಮ ಆತ್ರ ಅಮಾಯಕರ ಬಲಿ ತಗೊಳ್ತು. ಇದನ್ನ ಇವರು ತಿರ್ಚಿ ಬಿಂಬಿಸೋದು ತಪ್ಪಾಗ್ತದೆ. ಬಿಜೆಪಿಯವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ. ಟಗರ ಸರ್ಕಾರಕ್ಕೆ ಸಂಕಟ, ಉಗುಳಲು ಆಗ್ತಿಲ್ಲ, ನುಂಗಲು ಆಗ್ತಿಲ್ಲ. RCB ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತಕ್ಕೆ 11 ಮಂದಿ ಸಾವು. ಸರ್ಕಾರಕ್ಕೆ ಮಗ್ಗುಲ ಮುಳ್ಳಾಗಿದೆ, ಅಡಕತ್ತರಿಗೆ ಸಿಲುಕಿಸಿದೆ. ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದು ಹೈಕಮಾಂಡ್ ಅಂಗಳಕ್ಕೂ ಜಿಗಿದಿದೆ. ಇದನ್ನ ಸೀರಿಯಸ್ ಆಗಿ ಪರಿಗಣಿಸಿದ್ದ ರಾಹುಲ್ ಗಾಂಧಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ DCM DKಶಿಗೆ ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ರು. ಇಂದು ಬೆಳಗ್ಗೆಯೇ ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಿದ್ದರಾಮಯ್ಯ DKಶಿ ಜೊತೆಯಾಗಿ ದೆಹಲಿಗೆ ದೌಡಾಯಿಸಿದ್ರು. ಇವರಿಗೆ ಸಚಿವ ಬೈರತಿ ಸುರೇಶ್ ಮತ್ತು ಶಾಸಕ ಅಶೋಕ್ ಪಟ್ಟಣ್ ಕೂಡ ಸಾಥ್ ಕೊಟ್ಟಿದ್ರು. ಬೆಳಗ್ಗೆ 12 ಗಂಟೆ ವೇಳೆಗೆ ದೆಹಲಿಯಲ್ಲಿರೋ AICC ಪ್ರಧಾನ ಕಚೇರಿ ಇಂದಿರಾ ಭವನದಲ್ಲಿ ಸಭೆ ನಡೆಯಿತು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, AICC ಪ್ರಧಾನ ಕಾರ್ಯದರ್ಶಿಗಳಾದ KC ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಉಪಸ್ಥಿತರಿದ್ದರು. ಈ ನಾಯಕರುಗಳ ಮುಂದೆ ಸಿಎಂ ಸಿದ್ದರಾಮಯ್ಯ ಮತ್ತು DCM DKಶಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಘಟನೆ ಕುರಿತಂತೆ ಇಂಚಿಂಚು ಮಾಹಿತಿ ಕೊಟ್ಟಿದ್ದಾರೆ. ಹಾಗಿದ್ರೆ ಸಿಎಂ DCMಗೆ ರಾಹುಲ್ ಕೇಳಿದ್ದೇನೋ, ಉಭಯ ನಾಯಕರು ವರಿಷ್ಠರಿಗೆ ಉತ್ತರಿಸಿದ್ದೇನು ಅನ್ನೋದರ ಇನ್ಸೈಡ್ ರಿಪೋರ್ಟ್ TV9ಗೆ ಲಭ್ಯವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. RCB ವಿಜಯೋತ್ಸವ ಸಮಾರಂಭ ತರಾತುರಿಯಲ್ಲಿ ಮಾಡಿದ್ದೇಕೆ? ದೊಡ್ಡ ಮಟ್ಟದ ಜನ ಸೇರುವ ಮಾಹಿತಿ ಇದ್ರೂ ಲೋಪವಾಗಿದ್ದು ಎಲ್ಲಿ? ಈ ಘಟನೆಯಲ್ಲಿ ಸರ್ಕಾರದಿಂದ ಲೋಪವಾಗಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮ ಬಗ್ಗೆ ಪೊಲೀಸ್ ಕಮಿಷನರ್ ತಮಗೆ ಮಾಹಿತಿ ನೀಡಿರಲಿಲ್ಲ. ಇದರಿಂದ ಇಷ್ಟೆಲ್ಲ ಸಮಸ್ಯೆಯಾಗಿದೆ. ಪೊಲೀಸ್ ಕಮಿಷನರ್ ಸೇರಿ 5 ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಮಾಡಿದ್ದೇವೆ. ಕೆಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದೇವೆ. ಕೆಲವು IAS ಅಧಿಕಾರಿಗಳು ಕೂಡ ಇದಕ್ಕೆ ನೇರ ಹೊಣೆ. ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಲಾಗಿದೆ. ಮೃತರ ಕುಟುಂಬದವರಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದೇವೆ. ಇಂಥ ಘಟನೆ ಮತ್ತೆ ಮರುಕಳಿಸದಂತೆ ಮುಂಜಾಗ್ರತೆ ವಹಿಸಿ, ಹೀಗಂತ ರಾಹುಲ್ ಗಾಂಧಿ ಸಿಎಂಗೆ ಸೂಚಿಸಿದ್ದಾರೆ. ಇನ್ನು ಸಭೆಯ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅವರ ಜೊತೆ ಕಾಲ್ತುಳಿತ ದುರಂತ ಪ್ರಕರಣದ ಬಗ್ಗೆಯೂ ಚರ್ಚೆಯಾಗಿದೆ. ಕೈಗೊಂಡಿರೋ ಕ್ರಮದ ಬಗ್ಗೆ ವಿವರಣೆ ನೀಡಿದ್ದೇವೆ. ತನಿಖೆಯ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ರು. ಇಂಟೆಲಿಜೆನ್ಸ್ನವ್ರನ್ನ ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿ ಲೀವ್ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ. ಈ ಕಾಲ್ತುಳಿತ ಕರ್ನಾಟಕದ ಇತಿಹಾಸದ ಕರಾಳ ಅಧ್ಯಾಯ. ಕಾಲ್ತುಳಿತ ಘಟನೆ ಬಗ್ಗೆ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಕ್ರಿಕೆಟ್ ಸಂಭ್ರಮದ ಕಾಲ್ತುಳಿತ ಕರ್ನಾಟಕದ ಇತಿಹಾಸದಲ್ಲೇ ಕರಾಳ ಅಧ್ಯಾಯ ಅಂತ ಸಿಎಂಗೆ ಪತ್ರ ಬರೆದು ಕಿಡಿಕಾರಿರೋ ವಿಜಯೇಂದ್ರ ಇದು ಕ್ರಿಮಿನಲ್ ಅಫೆನ್ಸ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮದೇನೋ ತಪ್ಪಿಲ್ಲ ಎಂದಿರುವ ಸಿಎಂ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ದುರ್ಘಟನೆ ನಡೆದಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ, ತನ್ನ ಸರ್ಕಾರ ಅಂತ ಆಮೇಲೆ ಹೇಳ್ತಾರೆ. ವಿಧಾನಸೌಧದ ಮುಂದೆ ಯಾವುದೋ ಒಂದು ದುರ್ಘಟನೆ ನಡೆದಿಲ್ಲ, ಯಾರೂ ಕೂಡ ಸಾವನ್ನಪ್ಪಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಅದರ ಅರ್ಥ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು DK ಶಿವಕುಮಾರ್
ಅಲ್ಲಿ ಏನು ಸಾವನ್ನಪ್ಪಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೊಣೆಗಾರರು ಅನ್ನೋದನ್ನ ಮುಖ್ಯಮಂತ್ರಿಗಳು ಸೂಚಿಸ್ತಾ ಇದ್ದಾರೆ. ಆ DCP ಕೊಟ್ಟಿರುವಂತ ಸಲಹೆನ ನನಗೆ ಗೊತ್ತೇ ಇಲ್ಲ, ತಿಳಿಸೇ ಇಲ್ಲ DPR ಸೆಕ್ರೆಟರಿ ಅಂತ. ಹಾಗಾದ್ರೆ DPR ಸೆಕ್ರೆಟರಿ ಸಸ್ಪೆಂಡ್ ಮಾಡಿ, ಕ್ರಮ ತೆಗೆದುಕೊಳ್ಳಿ DPR ಸೆಕ್ರೆಟರಿ ಮೇಲೆ. ಅದನ್ನ ಚೀಫ್ ಸೆಕ್ರೆಟರಿ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅಪ್ರೂವ್ ಮಾಡಿರೋದು ನೀವು, ಫೈಲಲ್ಲಿ ಇದೆಲ್ಲ ಕಾಪಿನೂ ಬಂದಿದೆ. ಈಗ ಕೇಳಿದ್ರೆ DCP ಕೊಟ್ಟಿರುವಂತ ಪತ್ರನೇ ನಾನು ನೋಡಿಲ್ಲ ಅಂದ್ರೆ ಮುಚ್ಚಿಟ್ಟವ್ರು ಯಾರ ಪತ್ರನ? ಮುಖ್ಯಮಂತ್ರಿಗಳು ಇಷ್ಟು ಬೇಜವಾಬ್ದಾರಿಯುತವಾಗಿ ನನಗೆ ಗೊತ್ತೇ ಇಲ್ಲ ಅನ್ನೋ ಮಾಹಿತಿಯನ್ನ ಹೇಳ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿ ಸಹಿ ಹಾಕಿರೋ ಫೈಲ್ ಹೊರಗಡೆ ಬಂದ್ರೆ ಈ ಸರ್ಕಾರದ ಬಣ್ಣ ಬಯಲಾಗೋಗ್ತದೆ. ಕಾಂಗ್ರೆಸ್ನವರೇ 6-4 ಹೊಡೆದು ಗೆಲ್ಸ್ಬಿಟ್ರೆ ಅನ್ನೋ ಥರ ನಿಮ್ಮ ಆತರ ಇತ್ತು. ಆಟಗಾರರೇ ಡಿ ಕೆ ಶಿವಕುಮಾರೇ ಬೌಲರು, ಸಿದ್ದರಾಮಯ್ಯನೇ ಬ್ಯಾಟ್ಸ್ಮನ್ನು, ವಿಕೆಟ್ ಕೀಪರು ಪರಮೇಶ್ವರು ಅನ್ನೋ ಥರಕ್ಕೆ ನಿಮ್ಮದು ಬಿಹೇವಿಯರ್ ಇತ್ತು. ಇಡೀ RCB ತಂಡದ ಗೆಲುವಿಗೆ ನೀವೇ ಪಾತ್ರದಾರರೇನೋ ಅನ್ನೋ ರೀತಿಯಲ್ಲಿ ನೀವು ವ್ಯವಹರಿಸಿದ್ರಿ. ನಿಮ್ಮ ಆತರ, ನಿಮ್ಮ ಕ್ರೆಡಿಟ್ ವಾರು ಅಮಾಯಕರ ಬಲಿ ತಗೊಳ್ತು. ಇನ್ನೊಂದೆಡೆ ಬಿಜೆಪಿ ನಾಯಕರ ಆರೋಪಗಳಿಗೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಅವರಿಗೊಂದು ಮಾನದಂಡ, ನಮಗೊಂದು ಮಾನದಂಡನ, ನಮಗಿಂತ ಘೋರ ಅಪರಾಧಗಳನ್ನ ಬಿಜೆಪಿ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಭದ್ರತೆಗಿರ್ಬೋದು, ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಎಲ್ಲೂ ಹೇಳಿಲ್ಲ. ಇದನ್ನ ಇವರು ತಿರ್ಚಿ ಬೇರೆ ರೀತಿಯಾಗಿ ಬಿಂಬಿಸೋದು ತಪ್ಪಾಗ್ತದೆ BJPಯವರು. ಆಮೇಲೆ ಅದು ಇದರಲ್ಲಿ ಅವ್ರು ನಿಪುಣರಲ್ವಾ, ಒಂದು ಮಾತನ್ನು ತಿರ್ಚೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ, ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ, ಸತ್ಯವನ್ನು ಸುಳ್ಳು ಮಾಡೋದ್ರಲ್ಲಿ PhD ಪಡೆದಿದ್ದಾರೆ. ಅದೇನೇ ಆಗಲಿ, ಈ ಘಟನೆಯಲ್ಲಿ ನಮ್ಮ ತಪ್ಪಿಲ್ಲ ಅಂತ CM ಹೇಳ್ತಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಸರ್ಕಾರವೇ ಹೊಣೆ ಅಂತ ಹೇಳ್ತಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ಬ್ಯೂರೋ ರಿಪೋರ್ಟ್, TV9.